ದಿನ ವಿಡಿಯೋದಲ್ಲಿ ನಾನು ನಾಳೆ 1 ಮಾರ್ಚ್ 2025ಕ್ಕೆ ನಡೀತಕ್ಕಂಥ SSLC ತೃತೀಯ ಭಾಷೆ ಹಿಂದಿಯಲ್ಲಿ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಸ್ನೇಹಿತರೆ, ನಾನು ನಿಮಗೆ 4 ಮಂಡಳಿ ಪ್ರಶ್ನೆ ಪತ್ರಿಕೆಗಳನ್ನು, ಇಲ್ಲಿಯವರೆಗೆ 6 ಪ್ರಾಕ್ಟೀಸ್ ಪೇಪರನ್ನು, ಪ್ರತಿ ಪಾಠದ ಪ್ರಶ್ನೋತ್ತರಗಳನ್ನು ಹಾಕಿದ್ದೀನಿ. ಅವೆಲ್ಲದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ. ಸೊ ಹೋಗಿ ಅದನ್ನು ಚೆಕ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬನ್ನು ನಾನು ಖಂಡಿತವಾಗಿ ನಿರೀಕ್ಷೆ ಮಾಡ್ತೀನಿ. ಅವುಗಳನ್ನು ಸಹಿತ ನೋಡಿ. ಸೊ ನೋಡುವ ಈ ಪಾಠದ ಈ ಒಂದು ಕ್ವಶನ್ ಪೇಪರ್ನ ಪ್ರಶ್ನೋತ್ತರಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರೇ ಅದ. ಪ್ರಶ್ನೆ 1, ಹಾರ ಶಬ್ದಕ ವಿಲೋಮ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ಹಾರ ಶಬ್ದದ ವಿಲೋಮ ಶಬ್ದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಜೀತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ S2, ನರ ಶಬ್ದಕ ಸ್ತ್ರೀಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ನರ್ ಇದರ ಸ್ತ್ರೀಲಿಂಗ ರೂಪ ಏನಾಗ್ತದಪ್ಪ ಅಂದ್ರೆ ಡಿ ನಾರಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ನಿಮ್ನ ಮೇಸೆ ಏಕವಚನ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ ಯಾವುದು ಏಕವಚನ ಶಬ್ದ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿರ್ತಕ್ಕಂಥದ್ದು ಸ್ನೇಹಿತರೆ ಚಟ್ಟಾನ ಅಂತಕ್ಕಂಥದ್ದು ಏಕವಚನ ಶಬ್ದ ಬರ್ತದೆ. ಪ್ರಶ್ನೆ 4, ಜಾಗ್ನಾ ಶಬ್ದಕ ಪ್ರಥಮ ಪ್ರೇರಣಾತ್ಮಕ ಕ್ರಿಯಾರೂಪ ಹೇ ಅಂತ ಕೇಳಿದ್ದಾರೆ. ಸೊ ಜಾಗ್ನಾಥ್ ಪ್ರಥಮ ಪ್ರೇರಣಾತ್ಮಕ ಕ್ರಿಯಾರೂಪ ಆಪ್ಷನ್ ಸಿ ಜಗಾನ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 4, ಕವೀಂದ್ರ ಶಬ್ದ ಮೇ ಸಂಧಿ ಹೇ ಅಂತ ಕೇಳಿದ್ದಾರೆ. ಸೊ ಕವೀಂದ್ರ ಇದು ಯಾವ ಒಂದು ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಆಪ್ಷನ್ ಬಿ ದೀರ್ಘ ಸಂಧಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಅದು ದೀರ್ಘ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದನೇ ಆಗತ್ತೆ. 6ನೇ ಪ್ರಶ್ನೆ, ನಿಮ್ನಲಿಖಿತ ಮೇ ಸೆ ದ್ವಿಗು ಸಮಾಸ ಕಾ ಉದಾಹರಣೆ ಹೇ ಅಂತ ಕೇಳಿದರೆ. ಯಾವುದು ದ್ವಿಗು ಸಮಾಸ? ಶತಾಬ್ದಿ ದ್ವಿಗು ಸಮಾಸ, ಕಾರ್ಯಕುಶಲ ತತ್ಪುರುಷ, ಪಾಪ ಪುಣ್ಯ ದ್ವಂದ್ವ, ನೀಲಕಂಠ, ಕರ್ಮಧಾರೆ और ಬಹುರ್ವಿಹಿ ಸಮಾಸ. ಇನ್ನು ಇಂಟರ್ನೆಟ್ ಕಾ ಅರ್ಥ ಹೇ ಕ್ಯಾ ಹೇ ಅಂತ ಇದೆ. ಇಲ್ಲಿ ಒಂದು ಲೇಖನ್ ಚಿಹ್ನೆ ಬಳಕೆ ಆಗದ. ಇದು ಯಾವುದು ಲೇಖನ್ ಚಿಹ್ನೆ ಅಂತ ಅವ್ರು ಏನು ಮಾಡಿದ್ದಾರೆ ಕೇಳಿದ್ದಾರೆ. ಈ ಲೇಖನ್ ಅಂದರೆ ವಿರಾಮ್ ಚಿಹ್ನೆ ಅಂತೀವಿ. ಸೊ ಅದು ಪ್ರಶ್ನವಾಚಕ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ಮುಂದೆ ರಮೇಶ್ ಕಲಂ ಡ್ಯಾಶ್ ಪತ್ರ ಲಿಖ್ತಾ ಹೇ ಅಂತ ಇದೆ. ಯಾವ ಕಾರಕ ಚಿಹ್ನೆ ಇಲ್ಲಿ ತುಂಬಬಹುದು? ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತದೆ ಸೇ ಅಂತಕ್ಕಂಥದ್ದು. ರಮೇಶ್ ಕಲಂ ಸೆ ಪತ್ರ ಲಿಖ್ತಾ ಹೇ. ಸೊ ಸೇ ಅಂತಕ್ಕಂಥ ಕಾರಕ ಬರೆದ್ರೆ ಇದ್ರದ್ದು ರೈಟ್ ಆನ್ಸರ್ ಆಗ್ತದೆ. ಮುಂದೆ ಹೋಗೋಣ ಸ್ನೇಹಿತರೆ. ಎಸ್ ಪ್ಯಾಟರ್ನ್ 2ದಲ್ಲಿ ಅನುರೂಪತಾ ಪ್ರಶ್ನೆಗಳಿದ್ದಾವೆ. ಮೊದಲೆರಡು ಪದಗಳ ಅನುರೂಪತವನ್ನು ಗ್ರಹಿಸಿಕೊಂಡು 3ನೇ ಪದದ ಅನುರೂಪತವನ್ನು ಬರೀರಿ. ನೀಮ್ ಕೌಡಿ ಕಾ ಸ್ವಾದ್ ಕಡವಾ ಆದ್ರೆ ಸೇಬ್ ಕಾ ಸ್ವಾದ್ ಡ್ಯಾಶ್ ಅಂತ ಇತ್ತು. ಸೊ ಸೇಬ್ ಕಾ ಸ್ವಾದ್ ಏನಾಗ್ತದ? ಮೀಠಾ और ರಸೀಲಾ. ಇನ್ನು ರೇಖಾಚಿತ್ರ ಗಿಲ್ಲು ವಿಧದಲ್ಲಿದ್ರೆ ವ್ಯಂಗ್ಯ ರಚನಾ ವಿಧದ ಪಾಠ ಇಮಾನ್ದಾರೋ ಕೆ ಸಮ್ಮೇಳನ. ಇನ್ನು ಕರ್ನಾಟಕಕ್ಕೆ ಪಶ್ಚಿಮ ದಿಕ್ಕಿನಲ್ಲಿ ಅರಬ್ಬಿ ಸಮುದ್ರ ಇದ್ರೆ ದಕ್ಷಿಣದಲ್ಲಿರ್ತಕ್ಕಂಥದ್ದು ನೀಲಗಿರಿ ಪರ್ವತಾವಲಿಯ ಅಂತಕ್ಕಂಥದ್ದು. ಬಲಭದ್ರ, ಬಲರಾಮ, ಜಸೋದ, ಯಶೋಧ ಇಸ್ ದ ರೈಟ್ ಆನ್ಸರ್. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳು ಸ್ನೇಹಿತರೆ. 13ನೇ ಪ್ರಶ್ನೆ, ಲೇಖಕ್ ಪರ್ಸಾಯಿ ಜಿ ಕೋ ಕಹಾ ಟಹರಾಯ ಗಯಾತಾ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಲೇಖಕ್ ಪರ್ಸಾಯಿ ಜಿ ಕೋ ಹೋಟೆಲ್ ಕೆ ಏಕ್ ಬಡೆ ಕಮರೆ ಮೇ ಟಹರಾಯ ಗಯಾತಾ ಅಂತ ಬರಿಬೇಕು. ಮುಂದಿನ ಪ್ರಶ್ನೆ, ಸಾಧುರಾಮ್ ಕಹಾ ಕಾಮ್ ಕರ್ತಾ ತಾ ಅಂತ ಕೇಳಿದ್ದಾರೆ. ಸೊ ಸಾಧುರಾಮ್ ಧೀರಜ್ ಸಕ್ಸೇನಾ ಕೆ ಘರ್ ಮೇ ಕಾಮ್ ಕರ್ತಾ ತಾ ಅನ್ನೋದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಅಭಿನವ ಮನುಷ್ಯ ವಿಜಯಿ ಬನ್ಕರ್ ಕಹಾ ಆಸೀನ ಹೇ. ಸೊ ದ ರೈಟ್ ಆನ್ಸರ್ ಈಸ್ ಅಭಿನವ ಮನುಷ್ಯ ವಿಜಯಿ ಬನ್ಕರ್ ಪ್ರಕೃತಿ ಪರ್ ಆಸೀನ ಹೇ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು ಸ್ನೇಹಿತರೆ? ಬರೆದ್ರೆ ಖಂಡಿತವಾಗಿರ್ತಕ್ಕಂಥ ಉತ್ತರ ರೈಟ್ ಆಗ್ತಿತ್ತು. ಮುಂದಿನ ಪ್ರಶ್ನೆ, ಮಾತೃಭೂಮಿಕೆ ವನ್ ಉಪವನ ಕೈಸೆ ಹೈ ಅಂತ ಕೇಳಿದ್ದಾರೆ. ಸೊ ಮಾತೃಭೂಮಿಕೆ ವನ್ ಉಪವನ್ ಫಲ್ ಫೂಲೋ ಸೆ ಯುಕ್ತ ಹೇ ಅಂತಕ್ಕದ್ದನ್ನು ನೀವು ಬರೆದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತಿತ್ತು. ಇನ್ನು ಮುಂದೆ ಹೋಗೋಣ. 2-3 ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳಿದಾವೆ. ಟೋಟಲ್ 8 ಇದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಟೋಟಲಿ 16 ಮಾರ್ಕ್ಸನ್ನು ನೀವು ಇಲ್ಲಿ ಪಡಿತೀರಿ. ಪ್ರಶ್ನೆ 17, ಪ್ರೇಮ್ಚಂದ್ ಜಿ ಕೋ ಕಿಸ್ ಬಾತ್ ಕಾ ಗಮ್ ಹುವಾ ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಅದ. प्रेमचंद जी को 4 आने पैसे खाने का इतना गम न हुआ जितना समाज के इस ಚಾರಿತ್ರಿಕ ಪತನ का ಅನ್ನೋದನ್ನ ನಿಮ್ಮದು ಉತ್ತರ ಕರೆಕ್ಟ್ ಆಗಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 18, ಆದಿವಾಸಿ ದೋಸ್ತ್ ಜಂಗಲ್ ಕಿ ಓರ್ ಕ್ಯೂ ಚಲ್ ಪಡೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಏನಪ್ಪ ಅಂದ್ರೆ आदिवासी दोस्त मकान बनाना चाहते थे, पशुओं से मकान बनाने का तरीका जानने के लिए जंगल की ओर चल पड़े ಅಂತಕ್ಕಂಥದ್ದು ನಿಮ್ಮ ಉತ್ತರ ಆಗಬೇಕು. ಅದೇ ತರನಾಗಿರ್ತಕ್ಕಂಥ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಇತ್ತು, ಧೀರಜ್ ಸಕ್ಸೇನಾ बुद्धिमान रोबोट क्यों रखना चाहते थे. सो धीरज सक्सेना नाती पोतों का होमवर्क कराने के लिए वर्ड प्रोसेसर पर अपना काम संभालने के लिए क्या रोबोट रखना चाहती थी ಅನ್ನೋದು ಬರಿಬೇಕು. 20ನೇ ಪ್ರಶ್ನೆ, बाल शक्ति के बच्चे गांव की गंदगी को कैसे दूर करते हैं ಅಂತ ಇತ್ತು. सो रोज 1 घंटा गांव की सफाई में लगाना,
गांव का कूड़ा डालने के लिए एक निश्चित जगह बनाना, सभी को उसी जगह कूड़ा डालने को कहते हैं ಅನ್ನೋದು ಉತ್ತರದಲ್ಲಿ ಬರೀರಿ. ಇನ್ನು ಕೃಷ್ಣ अपनी माता यशोदा से क्या क्या शिकायतें करता है ಅಂತ ಕೇಳಿದ್ದಾರೆ. सो भाई बलराम बहुत चिढ़ाता है, कहता है कि यशोदा ने जन्म नहीं दिया है बल्कि मोल लिया गया है. बार बार पूछता है तुम्हारा माता पिता कौन है? नंद और यशोदा गोरे हैं, तुम क्यों काले हो? ग्वाल मित्र बलराम की बातें सुनकर चुटकी बजा बजा कर हंसते हैं ಅಂತಕ್ಕಂತ ಬರೀರಿ. ಇನ್ನು ಅಭಿನವ ಮನುಷ್ಯ ಕವಿತಾ का आशय ಅಂತ ಕೇಳಿದ್ದಾರೆ. ನೋಡಿ, स्नेह मानवीयता भाईचारा आदि का महत्व समझना, मानव मानव से प्रेम का रिश्ता जोड़ना, स्वयं को पहचानना, आपस की दूरी को मिटाना, बुद्धि पर चैतन्य ऊर की जीत होना ಅನ್ನೋದು ಬರಿಬೇಕು. ಮುಂದಿನ ಪ್ರಶ್ನೆ, शनि का वायुमंडल किन किन गैसों से बना है? सो शनि का वायुमंडल हाइड्रोजन, हीलियम, मीथेन तथा एमोनियम गैसों से बना है. इन शनिचर का अर्थ ಕೇಳಿದ್ದಾರೆ. सो वेरी इंपॉर्टेंट, धीमी गति से चलने वाला. और आकाश के गोले पर शनि बहुत धीमी गति से चलता दिखाई देता है, इस कारण शनि को शनैश्चर कहते हैं ಅಂತ ಬರಿಬೇಕು. ಮುಂದಿನ ಪ್ರಶ್ನೆ, पाठ में सत्य के स्वरूप को कैसे उजागर किया गया है? सो ಹೇಗೆ उजागर ಮಾಡಿದ್ದಾರೆ? सत्य बहुत ही भोला भाला, बहुत ही सीधा साधा है. सत्य दृष्टि का प्रतिबिंब है, ज्ञान की प्रतिलिपि है, आत्मा की वाणी है, और जो कुछ भी आंखों से देखा उसे बिना नमक मिर्च लगाए बोलना ही सत्य कहलाता है ಅಂತ ಬರೀರಿ. ಇನ್ನು ಕಾರ್ಯ ಶಿಬಿರ के अंत में छात्रों को मीना मैडम ने क्या संदेश देती है ಅಂತ ಕೇಳಿದ್ದಾರೆ. ಏನು ಹೇಳಿದ್ರು? आज के बच्चे कल के नागरिक हैं. यस, नागरिकों के कर्तव्य का पालन करना शुरू करो, आपके हित के साथ देश का कल्याण भी होगा ಅಂತ ಮೀನಾ ಮೇಡಮ್ ಏನು ಮಾಡ್ತಾರೆ ಹೇಳ್ತಾರೆ. ಮುಂದಿನ ಪ್ರಶ್ನೆ 3 ಅಂಕದ ಪ್ರಶ್ನೆ. 9 ಇರ್ತಾವ, ಪ್ರತಿ ಸರಿಯಾದ ಉತ್ತರಕ್ಕೆ 3 अंक, 9 ಪ್ರಶ್ನೆ 27 अंक. गिल्लू के प्रति लेखिका अपना प्रेम कैसे प्रकट करती है ಅಂತ ಕೇಳಿದ್ದಾರೆ. ನೋಡಿ, घायल गिल्लू को हौले से उठाकर अपने कमरे में लाती है, रुई से रक्त पोंछती है, घावों पर पेंसिलिन का मरहम लगाती है, प्यार से गिल्लू कहकर बुलाती है, फूल रखने की हल्की डलिया में घर बनाती है, खाने के लिए काजू और बिस्कुट देती है, थाली के पास बिठाकर चावल का एक एक दाना बड़ी सफाई से खाना सिखाती है, अंतिम समय में हीटर जलाकर उष्णता देती है, सोनजूही लता के नीचे समाधि बनाती है ಅಂತಕ್ಕಂಥದ್ದು. ಸೊ ಲೇಖಿಕಾದ ಪ್ರೇಮ ಮಮತಾ ಅಂತ ಬಂದಾಗ ಈ ಪಾಯಿಂಟ್ಸ್ಗಳನ್ನು ನೀವೇನು ಮಾಡ್ರಪ್ಪ ಅಂದರೆ ಖಂಡಿತವಾಗಿ ಬರೀರಿ. ಮುಂದಿನ ಪ್ರಶ್ನೆ, पंडित राजकिशोर के मानवीय व्यवहार का परिचय दीजिए. वेरी इंपॉर्टेंट. पंडित राजकिशोर किशनगंज में रहते थे, मजदूरों के नेता थे, मजदूरों की बस्ती में जाकर लेक्चर देते थे, बसंत की सहायता करने के लिए एक छलनी खरीदते हैं, मोटर दुर्घटना में घायल बसंत का इलाज करवाते हैं, उसे अस्पताल ले जाने का प्रबंधन भी करते हैं, गरीब और कंगालों के प्रति हमदर्दी दिखाते हैं, ಪರೋಪಕಾರಿ ಗುಣಕ್ಕೆ ವ್ಯಕ್ತಿ ಥೇ ಅಂತಕ್ಕಂಥ ಅಂಶಗಳನ್ನು ನೀವು ಬರೆದ್ರೆ 3 ಅಂಕಗಳನ್ನು ನಿಮಗೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ का परिचय दीजिए ಅಂತ ಕೇಳಿದ್ದಾರೆ. ಏನು सोशल नेटवर्किंग दो परिचय? सोशल नेटवर्किंग एक क्रांतिकारी खोज है, दुनिया भर के लोगों को एक जगह पर ला खड़ा कर दिया है. फेसबुक, आर्कुट, ट्विटर आदि इसके साइट्स है. देश विदेश के लोगों की रहन सहन, खाना पाना, वेशभूषा का अलाव कला संस्कृति का परिचय मिलता है. शीघ्रातिशीघ्र इसका प्रभाव समाज पर पड़ता है ಅಂತ ಬರೆದ್ರೆ ಸಾಕು. ಇನ್ನು कर्नाटक की शिल्पकला और वास्तुकला का परिचय दीजिए ಅಂತ ಕೇಳ್ತಾರೆ. ಸೊ ಇಲ್ಲಿ कर्नाटक की शिल्पकला और वास्तुकला अनोखी है. बादामी, ऐहोले, पट्टदकल्लू, बेलूरू, हलेबीडू, सोमनाथपुर मंदिर के पत्थर की मूर्तियां सजीव लगती हैं. श्रवण बेलगोल में गोमटेश्वर की एक शिला प्रतिमा है. विजयपुर के गोल गुंबज की विस्परिंग गैलरी वास्तुशिल्प का अद्वितीय दृष्टांत है. मैसूरू का राजमहल कर्नाटक के वैभव का प्रतीक है. प्राचीन सेंट फिलोमिना चर्च और पुरातत्व वस्तु संग्रहालय अत्यंत आकर्षणीय है ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, महिला की साहस गाथा पाठ से क्या सीख मिलती है? महिलाएं भी साहस में पुरुषों से कम नहीं है. साहस गुण, दृढ़ निश्चय, अथक परिश्रम, मुसीबतों का सामना करना आदि आदर्श गुण सीखते हैं. बचेंद्री बाल से प्रेरणा पाकर छात्र साहसी भाव अपना लेते हैं ಅಂತಕ್ಕಂಥ ಬರೀರಿ. ಇನ್ನು मातृभूमि कविता में मातृभूमि की विशेषता ಅಂತ ಕೇಳ್ತಾರೆ. सो मातृभूमि अमरों की जननी है. गांधी, बुद्ध और राम इसके उर में शाहिद थे. खेत हरे भरे और सुहाने हैं. फल फूलों से वन उपवन है.
मातृभूमि के अंदर अपार खनिज संपदा है। मुक्त हस्त से सुख संपत्ति बांट रही है। भारत माँ के एक हाथ में न्याय का पताका है, दूसरे हाथ में ज्ञान का दीप है अंत बर्ब्रु साको। इन समय की पहचान कविता की अंतिम 4 पंक्तियों का आशय अंत केड़ीदार। मन लगाकर काम करना चाहिए, अपनी आत्मा पर विश्वास करना चाहिए, संदेह को भगा देना चाहिए। सब समय सुसमय है, समय को खोने से हमेशा के लिए पछताना पड़ता है अंत बरीರಿ। ಇನ್ನು ದೋಹಾ ಭಾವಾರ್ಥದಲ್ಲಿ ರಾಮನಾಮ ಮನಿ ದೀಪದರು ಜೀಹದೆ ಹರಿದ್ವಾರ ತುಳಸಿ ಭೀತರ ಬಾಹಿರೋ ಜೋ ಚಾಹಸಿ ಉಜಿಯಾರ ಅಂತ ಇದೆ। इधर ಏನ್ ಬರಿಬೇಕಾಗಿತ್ತಂದ್ರ प्रस्तुत दोहे के द्वारा तुलसीदास जी कहते हैं कि जिस तरह देहरी पर दिया रखने से घर के भीतर तथा आंगन में प्रकाश फैलता है, उसी तरह रामनाम जपने से मानव की आंतरिक और बाह्य शुद्धि होती है ಅಂತ ಬರಿಬೇಕು। ಇನ್ನು ಗದ್ಯಾಂಶದ ಅನುವಾದ ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ಬರೀರಿ। कर्नाटक में कन्नड़ भाषा बोली जाती है और इसकी राजधानी बेंगलुरु है। यहाँ देश विदेश के लोग आकर बस गए हैं ಅಂತ ಇತ್ತು। ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತನಾಡ್ತಾರೆ ಮತ್ತೆ ಬೆಂಗಳೂರು ಇದರ ರಾಜಧಾನಿಯಾಗಿದೆ। ಇಲ್ಲಿ ದೇಶ ವಿದೇಶದಿಂದ ಜನರು ಬಂದು ನೆಲೆಸಿದ್ದಾರೆ ಅಂತ ಬರೀರಿ। ಅದೇ ಇಂಗ್ಲಿಷ್ನಲ್ಲಿ ಏನಾಗ್ತದ, ಕನ್ನಡ ಲ್ಯಾಂಗ್ವೇಜ್ ಈಸ್ ಬೀಯಿಂಗ್ ಸ್ಪೋಕನ್ ಇನ್ ಕರ್ನಾಟಕ, ಬೆಂಗಳೂರು ಈಸ್ ಇಟ್ಸ್ ಕ್ಯಾಪಿಟಲ್, ಪೀಪಲ್ ಫ್ರಮ್ ಅಕ್ರಾಸ್ ದ ಗ್ಲೋಬ್ ರಿಸೈಡ್ ಹಿಯರ್ ಅಂತ ಇತ್ತು। ಇನ್ನು 4 ಮಾರ್ಕ್ಸ್ ಕ್ವಶನ್ ಅಲ್ಲಿ ಜೈನುಲ್ ಆಬ್ದೀನ್ का परिचय दीजिए ಅಂತ ಕೇಳಿದ್ದಾರೆ। सो जैनुल आब्दीन अब्दुल कलाम के पिता थे। अच्छी औपचारिक शिक्षा नहीं हुई थी लेकिन बुद्धिमान थे। धनी व्यक्ति नहीं थे पर उदार स्वभाव के थे। आडंबरहीन व्यक्ति थे। अनावश्यक और ऐशो आराम वाली चीजों से दूर रहते थे। नौकाएं बनाने का काम करते थे। पक्षी लक्ष्मण शास्त्री के अभिन्न मित्र थे ಅಂತ ಬರೆದ್ರೆ ಸಾಕು। ಇನ್ನೊಂದು ಪ್ರಶ್ನೆ ಇದೆ, कलाम के व्यक्तित्व के निर्माण में जलालुद्दीन का क्या योगदान है ಅಂತ ಕೇಳಿದ್ದಾರೆ। ಇದು ಇಂಪಾರ್ಟೆಂಟ್ ಇತ್ತು। जलालुद्दीन कलाम के अंतरिंग मित्र बन गए थे। कलाम को आजाद कहकर पुकारते थे। रोज शाम को घूमने जाते और आध्यात्मिक विषयों पर बातें करते थे। हमेशा शिक्षित व्यक्ति, वैज्ञानिक खोजों, समकालीन साहित्य, चिकित्सा विज्ञान की उपलब्धियों के बारे में बताकर कलाम को सीमित दायरे से बाहर निकालकर नई दुनिया का बोध कराया। पूरे इलाके में सिर्फ जलालुद्दीन ही अंग्रेजी लिख सकते थे। जलालुद्दीन को बाहरी दुनिया का बड़ा ज्ञान था ಅಂತ ಬರೆದ್ರೆ ಸಾಕು। ಇನ್ನು ಪದ್ಯ ನಿಮಗೆ ಗೊತ್ತಿದೆ, असफलता एक चुनौती है इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम ಅಂತ ಬರಿಬೇಕು। ಇನ್ನು ಇದು ಪ್ಯಾಸೇಜ್ ಇತ್ತು, ಅದೇನು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲ। ಸೊ ನೆಕ್ಸ್ಟ್ ನಾನು ನಿಮಗೆ ಮೇನ್ ಹೇಳೋದು ಮೇರಾ ಪ್ರಿಯ ಕರ್ನಾಟಕ ಅಂದರೆ ಕರ್ನಾಟಕ ಸಂಪದ ಪಾಠದಲ್ಲಿರ್ತಕ್ಕಂಥ ಪ್ರಸ್ತಾವನ, ವಿಷಯದ ವಿಸ್ತಾರ, ಕರ್ನಾಟಕಿ ವಿಶೇಷತಾ, ಉಪಸಂಹಾರಗಳನ್ನು ಬರೀರಿ। ಇನ್ನು ಜನಸಂಖ್ಯಾಕ್ಕೆ ಸಮಸ್ಯೆಗಳಲ್ಲಿ ಬಂದಾಗ ಅಲ್ಲಿ ಪ್ರಸ್ತಾವನ, ಜನಸಂಖ್ಯಾ ವೃದ್ಧಿಗೆ ಕಾರಣ, ಪರಿಣಾಮ ಉಪಚಾರ, ಉಪಸಂಹಾರ, ಆಮೇಲೆ ಇದು ಇಂಪಾರ್ಟೆಂಟ್ ಇತ್ತು। ಇನ್ನು ಸಮಯಕ ಮಹತ್ವನು ಕೂಡ ನೀವೇನು ಮಾಡ್ಬೋದು, ಪ್ರಸ್ತಾವನ, ಸಮಯಕ ಸದುಪಯೋಗ, ಸಮಯಕ ಮಹತ್ವ, ಉಪಸಂಹಾರ ಅಂತ ಪಾಯಿಂಟ್ಸ್ ಹಾಕಿ ನೀವೇನು ಮಾಡಿ ಉತ್ತರಗಳನ್ನು ಇಲ್ಲಿ ಬರಿಬಹುದಾಗಿತ್ತು। ಇನ್ನು ಲಾಸ್ಟ್ ನಿಮಗೆ ಪತ್ರಗಳನ್ನು ಕೇಳಿದರೆ ಚೆನ್ನಾಗಿ ಚುಟ್ಟಿ ಪತ್ರಗಳನ್ನು ಕಲ್ಕೊಡ್ರಿ। बड़ी बहन की शादी में भाग लेने के लिए 3 दिन की छुट्टी मांगते हुए अपने प्रधान अध्यापक के नाम एक पत्र लिखी ಅಂತ ಕೇಳಿದರೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು। ಇಷ್ಟಿತ್ತು ಸ್ನೇಹಿತರೆ ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ। ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿರಿ।